टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಯಿಂದ ಇಂದು ದಯಾನಂದ್ ವಿಚಾರಣೆ ನಡೆಯುವಂತಹ ಸಾಧ್ಯತೆಗಳಿದೆ. ನೋಡಿ, ಏನು 11 ಮಂದಿ ಸಾವನ್ನಪ್ಪಿದ್ರು ಆ ಪ್ರಕರಣದಲ್ಲಿ ಇವತ್ತು ದಯಾನಂದ್ ಅವರ ವಿಚಾರಣೆ ನಡೆಯುವಂತಹ ಸಾಧ್ಯತೆ. ಮಾಜಿ ಪೊಲೀಸ್ ಕಮಿಷನರ್ ದಯಾನಂದ್ ವಿಚಾರಣೆ ಇಂದು ಡಿಸಿ ಕಚೇರಿಯಲ್ಲಿ ವಿಚಾರಣೆಗೆ ದಯಾನಂದ್ ಅವರು ಹಾಜರಾಗುವಂತಹ ಸಾಧ್ಯತೆ. ಈಗಾಗಲೇ 40 ಪೊಲೀಸ್ ಅಧಿಕಾರಿಗಳ ವಿಚಾರಣೆ ನಡೆದಾಗಿದೆ. ಆದರೆ ವಿಚಾರಣೆಗೆ ಹಾಜರಾಗದೆ ದಯಾನಂದ್ ಗೈರಾಗಿದ್ರು. ಇವತ್ತು ವಿಚಾರಣೆಗೆ ಹಾಜರಾಗೋದಕ್ಕೆ ಡಿಸಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಹಲವರ ತಲೆದಂಡವಾಗಿದೆ. ಪೊಲೀಸ್ ಕಮಿಷನರ್ ತಲೆದಂಡ ಕೂಡ ಆಗಿತ್ತು. ಅದಾದ ನಂತರದಲ್ಲಿ ಡಿಸಿ ಅವರಿಗೆ ಮ್ಯಾಜಿಸ್ಟ್ರೇಟ್ ರಿಪೋರ್ಟ್ ಅನ್ನ ಕೊಡುವಂತೆ ಸಿಎಂ ಕೂಡ ಆದೇಶವನ್ನ ಮಾಡಿದ್ರು. 15 ದಿನಗಳಲ್ಲಿ ಆ ವರದಿಯನ್ನ ಸಲ್ಲಿಸಬೇಕಾಗಿತ್ತು. ಹೀಗಾಗಿ ಡಿಸಿ ಹಲವು ಕಡೆಗಳಲ್ಲಿ ಅಂದ್ರೆ ಆರ್ಸಿಬಿ ಸಂಸ್ಥೆ ಸೇರಿದಂತೆ ಯಾರೆಲ್ಲ ಅಮಾನತಾಗಿದ್ರು ಆ ಪೊಲೀಸ್ ಅಧಿಕಾರಿಗಳನ್ನ ಮತ್ತೆ ಆ ಒಂದು ಸ್ಥಳದಲ್ಲಿ ಯಾರೆಲ್ಲ ಪೊಲೀಸ್ ಅಧಿಕಾರಿಗಳು ರಕ್ಷಣೆಗೆ ನೇಮಕವಾಗಿದ್ರು ಅಂತಹವರ ವಿಚಾರಣೆ ಕೂಡ ನಡೆದಿತ್ತು. ಆದ್ರೆ ದಯಾನಂದ್ ಅವರು ಇದುವರೆಗೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಹಾಗಾಗಿ ಇವತ್ತು ಹಾಜರಾಗುವಂತೆ ಸೂಚನೆ ಕೊಡಲಾಗಿದೆ.